ಸೊ ಯಾವ ಕಾರಣಕ್ಕೆ ಇಂಥ ಮಕ್ಕಳಲ್ಲಿ ಶುಗರ್ ಬರುತ್ತೆ? ನಾವು ಶುಗರ್ ಅಂದರೆ ನಾರ್ಮಲಿ ಬೇಸಿಕಲಿ ಎಲ್ಲರಿಗೂ ಗೊತ್ತು, ದೊಡ್ಡವರಲ್ಲೇ ಶುಗರ್ ಕಾಣಿಸುತ್ತೆ ಅಂತ. ಸೊ ಈ ಥರ ಮಕ್ಕಳಲ್ಲಿ ಶುಗರ್ ಕಾರಣಕ್ಕೆ ಮೇನ್ ಕಾರಣ ಏನು ಸರ್? ಅಡಲ್ಟ್ಸಲ್ಲಿ ಬರೋದು ಶುಗರು ಮತ್ತು ಮಕ್ಕಳಲ್ಲಿ ಬರೋ ಶುಗರ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹುಡುಗರಲ್ಲಿ ನಾವು ಮಕ್ಕಳಲ್ಲಿ ನಾವು ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಹೆಂಗಂತಂದರೆ ಕೆಲವೊಂದು ಟ್ರಿಗರಿಂಗ್ ಫ್ಯಾಕ್ಟರ್ಸು ಇಲ್ಲ ಎಂಡೋಕ್ರೈನಾಲಜಿಕಲ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂತಂದರೆ, ಇಲ್ಲ ಮುಂಚೆನೇ ಇನ್ಫೆಕ್ಷನ್ಸು ಮತ್ತು ಪಾಸ್ಟ್ ಹಿಸ್ಟ್ರಿಯಲ್ಲಿ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಏನೋ ಸಿಗ್ನಿಫಿಕೆಂಟ್ ಇತ್ತು ಅಂದರೆ ಅಂಥ ಹುಡುಗರಿಗೆ ಯೂಶ್ವಲಿ ಶುಗರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದು ಎಷ್ಟೋ ಸಲ ಕಾಣ್ದೇ ಇರ್ಬೋದು, ಎಷ್ಟೋ ಸಲ ನೆಗ್ಲೆಕ್ಟ್ ಕೂಡ ಆಗಿರ್ಬೋದು. ಅಂಥ ಮಕ್ಕಳನ್ನ ಯಾರಾದರೂ ನಮಗೆ ಆ ಥರ ಹೇಳ್ಬಿಟ್ಟು ಅಂದರೆ ಆ ಥರ ಉಸಿರಾಟ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಕಳಿಸ್ದಾಗೆ ನಾವು ಇಲ್ಲಿ ICU ತಂದಾಗ ಎಲ್ಲ ಶುಗರ್ಸ್ ಎಲ್ಲ ಮಾನಿಟ್ರಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಬೇಬಿ ಬಂದ ತಕ್ಷಣ ನಾವೇನು ಎಕ್ಸಾಮಿನ್ ಮಾಡ್ತೀವಿ, ಅದರಲ್ಲಿ ನಮಗೆ ಅನಿಸ್ಬಿಡುತ್ತೆ ಈ ಬೇಬಿಗೆ ಬ್ರೀದಿಂಗ್ ಸರಿ ಇಲ್ಲ, ಸೊ ಇದರಲ್ಲಿ ಪ್ರಾಬ್ಲಮ್ ಇದೆ ಅಂತ. ಇಮಿಡಿಯೇಟ್ಲಿ ಶುಗರ್ ಚೆಕ್ ಮಾಡಿದಾಗ ಶುಗರ್ ಜಾಸ್ತಿ ಬರುತ್ತೆ. ಆ ಶುಗರ್ದು ಸಿಮ್ಟಮ್ಸ್ ಏನು ಕಂಡು ಬರುತ್ತೆ ಸರ್ ಮಕ್ಕಳಲ್ಲಿ? ಆ್ಯಕ್ಚುಲಿ ನಾನು ಮುಂಚೆ ಹೇಳಿರೋ ಥರ ಭಾಳಷ್ಟು ಪೇಷಂಟ್ಸ್ಗಳಿಗೆ ಪ್ರೆಸೆಂಟೇಷನ್ ಇರುತ್ತೆ, ಬಟ್ ಅದು ಅಷ್ಟು ಪ್ರಾಪರಾಗಿ ಅದನ್ನು ನೋಡಿರಲ್ಲ ಅವರು. ಯೂರಿನ್ ಜಾಸ್ತಿ ಮಾಡ್ತಿರುತ್ತೆ ಮಗು, ಮತ್ತು ಲಾಸ್ಟ್ ಸ್ವಲ್ಪ ಫ್ಯೂ ಡೇಸಲ್ಲಿ ಮಗು ಊಟ ಮಾಡೋದು ಜಾಸ್ತಿ ಆಗಿರುತ್ತೆ, ಮತ್ತು ನೀರು ಕುಡಿಯೋದು ಜಾಸ್ತಿ ಆಗಿರುತ್ತೆ, ಮಗು ವೇಟ್ ಲಾಸ್ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಮಲ್ಟಿಪಲ್ ಪ್ರೆಸೆಂಟೇಷನ್ಸ್ ಇರ್ತವೆ. ಯೂಶ್ವಲಿ ಪೇರೆಂಟ್ಸ್ ಆಗಲಿ ಅಟೆಂಡರ್ಸ್ ಆಗಲಿ ಗೊತ್ತಾಗಂಗಿಲ್ಲ. ಯಾರು ಗೊತ್ತಾದರೂ ಇಮಿಡಿಯೇಟ್ಲಿ ಕರ್ಕೊಂಬಂದರು ಅಂದರೆ ಆ ಟೈಮಲ್ಲಿ ನಮಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅಂದರೆ ತುಂಬ ಮಗು ಜಾಸ್ತಿ ಪ್ರಾಬ್ಲಮ್ ಆಗದೇ ಇರೋ ಥರ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಹೊರಗಡೆ ತರ್ಬೋದು. ಸೊ ಈ ಶುಗರ್ ಅನ್ನೋದು ಎಲ್ಲೋ ಒಂದು ಕಡೆ ಮಕ್ಕಳು ಸೇವಿಸೋ ಆಹಾರದಿಂದ ಬರಬಹುದಾ? ಆಹಾರ ನಾವು ಇವತ್ತಿನ ದಿನಗಳಲ್ಲಿ ಯಾವ ಥರ ಆಹಾರ ಸೇವಿಸ್ತಿದ್ವಿ ಎಲ್ರಿಗೂ ಗೊತ್ತೇ ಇದೆ. ಸೊ ಮುಂಚಿನ ದಿನಗಳಿಗೆ ಇವತ್ತಿನ ದಿನಗಳಿಗೆ ಅಡಲ್ಟ್ರೇಟೆಡ್ ಫುಡ್ ತುಂಬ ಜಾಸ್ತಿ ಆಗಿರುತ್ತೆ. ಮತ್ತು ನಮ್ಮ ಯೂಶ್ವಲಿ ಮಕ್ಕಳಲ್ಲಿ ಜಂಕ್ ಫುಡ್ಸು ಮತ್ತು ಪ್ಯಾಕ್ಡ್ ಫುಡ್ಸು, ಕೋಲ್ಡ್ ಡ್ರಿಂಕ್ಸು, ಪಿಜ್ಜಾ ಇವೆಲ್ಲ ಡೆಫಿನೆಟ್ಲಿ ಒಂದಲ್ಲ ಒಂದು ಸ್ವಲ್ಪ ಪ್ರಮಾಣ ಬೇರೆ ಇರುತ್ತೆ ಅದ್ರ ಮೇಲೆ. ಸೊ ಅದಕ್ಕೆ ನಾವು ಈಗಿನ ದಿನಗಳಲ್ಲಿ ಹುಡುಗರಿಗೆ ಯಾವ ಥರ ಫುಡ್ಸ್ ಕೊಡಬೇಕು, ನ್ಯೂಟ್ರಿಷನ್ ಅಂತ ಅನ್ನೋದನ್ನು ತುಂಬ ಸಪ್ರೇಟಾಗಿ ಅದು ಹ್ಯಾಂಡಲ್ ಮಾಡಬೇಕಾಗತ್ತೆ. ಒಬೆಸಿಟಿ ಅಂದರೆ ಅಂಡರ್ ನ್ಯೂಟ್ರಿಷನ್ ಆ್ಯಂಡ್ ಓವರ್ ನ್ಯೂಟ್ರಿಷನ್ ಬೋತ್ ಆರ್ ಹಜಾರ್ಡಸ್. ಮಗು ಈಗಿನ ದಿನಗಳಿಗೆ ಕೆಲವೊಂದು ಕಡೆ ಕರೆಕ್ಟಾಗಿ ಊಟ ಕೊಡದಿರೋದನ್ನ, ಕರೆಕ್ಟಾಗಿ ಪೌಷ್ಟಿಕ ಆಹಾರ ಕೊಡದಿರೋದನ್ನ ತೂಕ ಕಡಿಮೆ ಆಗಿಬಿಟ್ಟು ವೇಟ್ ಕೂಡ ಕಡಿಮೆ ಆಗ್ಬೋದು. ಒಂದೊಂದು ಕಡೆ ಅಲ್ಲಿ ಫೆಸಿಲಿಟೀಸ್ ಇರುತ್ತೆ, ಎಲ್ಲ ಅಂದರೆ ಈಟಿಂಗ್ ಜಾಸ್ತಿ ಆಗು ಇಲ್ಲ ಪ್ರಾಪರಾಗಿ ಈಟಿಂಗ್ ಹ್ಯಾಬಿಟ್ಸ್ ಇಲ್ಲದೆ ಇರೋದನ್ನು ಪಿಜ್ಜಾ, ಬರ್ಗರು ಎಲ್ಲ ಜಂಕ್ ಐಟಮ್ಸು ಮತ್ತು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆಗಲಿ, ಚಿಪ್ಸು ಎಲ್ಲ ಇರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ನಾವು ಇವತ್ತಿನ ದಿನಗಳಲ್ಲಿ ಹುಡುಗರಲ್ಲಿ ಸ್ವಲ್ಪ ನ್ಯೂಟ್ರಿಷನ್ ತುಂಬ ಪ್ರಾಬ್ಲಮ್ ಆಗಿದೆ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.